ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದು ಹೇಗೆ ಲಕ್ಷ್ಮಿಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ತೋರಿಸ್ತಾರೆ, ಎಲ್ಲ ವೀಡಿಯೋದಲ್ಲೂ ವರಮಹಾಲಕ್ಷ್ಮಿ ಸೀರೆ ಉಡ್ಸೋದು ನೋಡಿರ್ತೀರ. ಆದರೂ ನಾನು ನನ್ನ ವೀಡಿಯೋದಲ್ಲಿ ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ. ಯಾರು ಬರ್ದರು ಕೂಡ ಈಸಿಯಾಗಿ ಉಡಿಸ್ಬೋದು, ಆ ಥರ ತೋರಿಸ್ತೀನಿ. ಮತ್ತು ವರಮಹಾಲಕ್ಷ್ಮಿ ಸ್ವಲ್ಪ ಹೈಟಾಗಿ ಕಾಣಬೇಕು ಅಂತ ಅಂದರೆ ಯಾವ ಥರ ಟ್ರಿಕ್ಸ್ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೇನೆ. ಯಾಕಂದರೆ ಬರೀ ಒಂದು ಕೊಡ, ಒಂದು ಚೆಂಬು ಆ ಥರ ಇಟ್ಟರೆ ಇಷ್ಟು ಗಿಡ್ಡದಾಗಿ ಕಾಣ್ತಾ ಇರ್ತಾಳೆ. ಸ್ವಲ್ಪ ಹೈಟ್ ಆಗಬೇಕು ಅಂತಂದರೆ ಕೆಳಗೊಂದು ಬಾಕ್ಸ್ ಇಡಬೇಕು. ಆ ಬಾಕ್ಸಲ್ಲಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗವಷ್ಟು ಖಾಲಿ ಬಾಕ್ಸ್ ಇಡಬಾರ್ದು. ಹಂಗಾಗಿ ಅದರಲ್ಲಿ ನೀರು ಕೂಡ ಇಟ್ಟರೆ ಚೆಲ್ಲೋಗ್ಬಿಡುತ್ತೆ. ಹಂಗಾಗಿ ಅಕ್ಕಿ ಹಾಕಿಡೋಣ. ಅಕ್ಕಿ ಹಾಕಿ ಇಡ್ತಾ ಇದ್ದೀನಿ. ಮೇಲ್ಗಡೆ ಕಳ್ಸೋಕ್ಕೆ ನಾವು ನೀರು ಹಾಕ್ತೀವಲ್ಲ, ಹಾಗಾಗಿ ಕೆಳಗೆ ಅಕ್ಕಿ ಹಾಕಿ ಇಡಬೇಕಾಗುತ್ತೆ. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆಗಬಾರ್ದು, ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಪ್ಲಾಸ್ಟರ್ ಹಾಕ್ಬಿಡೋಣ. ಒಂದು 4 ಇಂಚ್ ಪ್ಲಾಸ್ಟ್ರು ಥರ ಸಿಗ್ತವೆ, ಅವು ದೊಡ್ಡ ದೊಡ್ಡ ಪ್ಲಾಸ್ಟ್ರ್ ಥರ. ಅದನ್ನು ಕ್ಲೀನಾಗಿ ಇಟ್ಬಿಟ್ಟು ಅದು ಕರೆಕ್ಟ್ ಸೈಜ್ ಆಗೋಂಥದ್ದು ನಾವು ಬಾಕ್ಸ್ ತಗೊಂಡು ಅದಕ್ಕೆ ಕ್ಲೀನಾಗಿ ಇಟ್ಬಿಟ್ಟು ಪೂರ್ತಿ ಒಂದು ರೌಂಡ್ ಪ್ಲಾಸ್ಟರ್ ಹಾಕ್ಬಿಟ್ಟು ಪೂರ್ತಿ ಶೇಕೇ ಆಗೋದಿಲ್ಲ. ಎಷ್ಟೊತ್ತು ನೀವು ಯಾವ ಥರ ಶೇಕ್ ಮಾಡಿರೋ ಅದು ಬೀಳೋದಿಲ್ಲ, ಏನಿಲ್ಲ, ನೀಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ನಮ್ಮದು ಕಳಸ ರೆಡಿಯಾಗಿದೆ. ನಾನು ಒಂದು ವೈಟ್ ಕಲರ್ ಕ್ಲಾತ್ ತಗೊಂಡಿದ್ದೀನಿ. ಕ್ಲಾತ್ ಇಲ್ಲ ಅಂದರೆ ವೈಟ್ ಲುಂಗಿ ಇರುತ್ತೆ ನೋಡಿ, ಹೊಸದಾದರೂ ಆಯಿತು ಇಲ್ಲ ವಾಶ್ ಮಾಡಿರೋದಾದರೂ ಆಯಿತು, ಅದನ್ನು ತಗೊಂಡಿದ್ದೀನಿ. ಅದಾದಮೇಲೆ ಒಂದು ರೇಷ್ಮೆ ಸೀರೆ ತಗೊಂಡಿದ್ದೀನಿ. ರೇಷ್ಮೆ ಸೀರೆ ಸ್ವಲ್ಪ ಅಮ್ಮನವ್ರಿಗೆಲ್ಲ ರೇಷ್ಮೆ ಸೀರೆ ಮತ್ತು ಬಾರ್ಡ್ರ್ ಸೀರೆ, ಹಂಚಿರೋ ಸೀರೆ, ಸ್ವಲ್ಪ ಗ್ರ್ಯಾಂಡಾಗಿರೋದು ಆ ಥರ ಎಲ್ಲ ಉಡ್ಸಿದ್ರೆ ಸ್ವಲ್ಪ ಚೆಂದ ನೀಟಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇರ್ತಾರೆ. ಹಂಗಾಗಿ ಯಾಕಂದರೆ ಪ್ಲೈನ್ ಸೀರೆ, ಸಿಂಪಲ್ ಸೀರೆಗಳು, ಸಾಫ್ಟ್ ಸೀರೆಗಳು ಎಲ್ಲ ಉಡ್ಸಿದ್ರೆ ಅಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಕಾಣೋದಿಲ್ಲ. ಹಂಗಾಗಿ ಸ್ವಲ್ಪ ರೇಷ್ಮೆ ಸೀರೆ ಥರನೇ ತಗೊಂಡಿದ್ದೀನಿ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಪಲ್ಲು ಹಾಕ್ತಾಯಿಲ್ಲ. ಪಲ್ಲು ಹಾಕದಲ್ಲೇ ನೀಟಾಗೆ ಸೀರೆಯಲ್ಲಿ ಬರೀ ನೆರಿಗೆಯಲ್ಲಿ ಪ್ರಿಲ್ಸಲ್ಲಿನೇ ನೀಟಾಗಿ ಸೀರೆ ಉಡಿಸ್ತಾ ಇದ್ದೀನಿ. ತುಂಬ ಈಸಿ. ಸೆರಗು ಹಾಕ್ತಾ ಇರ್ತೀವಿ ನೋಡಿ, ಅವಾಗ ಸೆರಗು ಹಾಕ್ಬೇಕಂದ್ರೆ ಸ್ವಲ್ಪ ವಜೆ ಆಗ್ತಾ ಇರುತ್ತೆ, ಸ್ವಲ್ಪ ತ್ರಾಸ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಸೆರಗೆ ಆ ಕಡೆಯಿಂದ ಈ ಕಡೆಗೆ ಬರ್ದಂದ್ರೂ ನೀಟಾಗಿ ಹಾಕ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ ಇದು ಸೆರಗೆನೇ ಹಾಕ್ದಂಗೆ ನೀಟಾಗಿ ಬರೀ ನೆರಿಗೆಯಿಂದಲೇ ಹಾಕ್ತಾ ಇರೋದು. ನಾವು ನೆರಿಗೆನ ಕ್ಲೀನಾಗೆ ಒಂದೇ ಲೆವೆಲ್ಗೆ ಚಿಕ್ಕ ಚಿಕ್ಕ ನೆರಿಗೆಗಳು ಹಾಕಿಡೋಣ. ತುಂಬ ಚಿಕ್ಕ ಬೇಡ, ಒಂದು 4 ಇಂಚಸ್ ಹಂಗೆ ಒಂದೇ ಲೆವೆಲಲ್ಲಿ ಇರಬೇಕು. ಹಂಗಾರೆ ನೀಟಾಗಿ ಕುಂದಿರುತ್ತೆ ಮತ್ತು ನೀಟಾಗಿ ನೆರಿಗೆಗಳೆಲ್ಲ ಕ್ಲೀನಾಗಿ ಕಾಣ್ತವೆ. ಈಗ ನಾನೆಲ್ಲದೂ ನೆರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆ ಕಡೆಗೂ ಈ ಕಡೆಗೂ ಮಧ್ಯಕ್ಕೂ ಸೆಂಟ್ರಿಗೂ ಎಲ್ಲ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ನೀಟಾಗಿ ಕ್ಲಿಪ್ ಹಾಕಿ ಇಲ್ಲ ಪಿನ್ ಹಾಕಿ ಆದ್ರೂ ನೀಟಾಗಿ ಈ ಥರ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡ್ರೆ ನೀಟಾಗಿ ಸೀರೆ ಉಡಿಸ್ಬೇಕಾದ್ರೆ ಆರಾಮಾಗೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರನ ಈಗ ನೋಡಿ ಎಲ್ಲದೂ ಒಂದೇ ಲೆವೆಲ್ಗೆ ಇರಬೇಕು. ಸೆಂಟ್ರು ಕೂಡ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಕ್ಲಿಪ್ ಹಾಕಿ ಮತ್ತು ಆ ಕಡೆ ಈ ಕಡೆ ಕೂಡ ನೀಟಾಗಿ ಒಂದೇ ಲೆವೆಲ್ಗೆ ಕ್ಲಿಪ್ ಹಾಕಿ ನೀಟಾಗಿ ಒಂದನ್ನು ಮತ್ತೆ ಬಿಟ್ಟು ಒಂದು ಹಿಂದೆ ಮುಂದೆ ಆಗೋದು ನೆರಿಗೆ ಎಲ್ಲ ಮಾಡಬಾರ್ದು. ನೀಟಾಗಿ ಒಂದೇ ಲೆವೆಲ್ಗೆ ಇರಬೇಕು. ಮತ್ತು ಎಲ್ಲದನ್ನು ಕೌಂಟ್ ಮಾಡಿ ಬೇಕಾದ್ರೆ ನೀಟಾಗಿ ಜೋಡಿಸಿಬಿಟ್ಟು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಇರೋಂಗೆ ಜೋಡಿಸಿ ಲೆವೆಲ್ಗೆ ಕ್ಲಿಪ್ ಹಾಕಿ. ನಂದು ಸ್ವಲ್ಪ ಹಿಂದೆ ಮುಂದೆ ಇತ್ತು ಇದು, ಹಂಗಾಗಿ ಹಿಂದೆ ಮುಂದೆ ಇದ್ರೂ ಮತ್ತೆ ಮೇಲೆ ಕೆಳಗೆ ಆಗಿಬಿಡ್ತವೆ ಅನ್ನೋ ಉದ್ದೇಶದಿಂದ ಮತ್ತೆ ಅದನ್ನು ನೀಟಾಗಿ ಜೋಡಿಸಿ ಮತ್ತೆ ಪಿನ್ ಹಾಕ್ತಾಯಿದ್ದೀನಿ, ಕ್ಲಿಪ್ ಹಾಕ್ತಾಯಿದ್ದೀನಿ. ನಾನು ಈಗ ಆಲ್ರೆಡಿ ಜೋಡಿಸಿರೋದ್ರಿಂದ ಮತ್ತೇನು ಅದನ್ನು ಪೂರ್ತಿ ಜೋಡಿಸೋ ಅವಶ್ಯಕತೆ ಇರೋಲ್ಲ. ಈಗ ನಾನು ಸೀರೆನ ರೆಡಿ ಮಾಡಿ ಎತ್ತಿಟ್ಟಿರ್ತೀನಿ ನೋಡಿ. ನೆರಿಗೆ ಈ ಥರ ಒಂದೇ ಲೆವೆಲ್ಗೆ ಎಷ್ಟು ಚೆಂದ ಕಾಣ್ತಾ ಇದ್ದಾವಲ್ಲ, ನೀಟಾಗಿ ಆ ಥರ ನೆರಿಗೆ ಹಾಕಿಟ್ಬಿಟ್ರೆ ಫುಲ್ಲು ಫ್ರಿಲ್ಸ್ ಇರೋದ್ರಿಂದ ತುಂಬ ದೊಡ್ಡದಾಗಿ ನೀಟಾಗಿ ಚೆಂದ ಕಾಣ್ತಾ ಇರುತ್ತೆ. ನಾವು ಸೆರಗೆಲ್ಲ ಬಿಟ್ಟಿಲ್ಲ ನೋಡಿ. ಹಾಗಾಗಿ ಈಗ ನಾನು ಇದ್ರ ಟೇಬಲ್ ಇದೆಯಲ್ಲ, ಟೇಬಲ್ ಮೇಲೆ ಕೂಡಿಸ್ತೀವಿ ಅಂತಂದರೆ ಟೇಬಲ್ ಮೇಲೆ ಈ ಥರ ವೈಟ್ ಕ್ಲಾತ್ ಹಾಕ್ಬಿಟ್ಟು ಕೂಡಿಸಿದ್ರೆ ನೀಟಾಗಿ ಚೆಂದ ಕಾಣ್ತಾ ಇರುತ್ತೆ. ಹಾಗಾಗಿ ಬೇರೆ ಎಲ್ಲ ಡಿಸೈನ್ ಕ್ಲಾತ್ ಹಾಕೋದಕ್ಕಿಂತ ವೈಟ್ ಕ್ಲಾತೇ ಸ್ವಲ್ಪ ಚೆಂದ ಕಾಣ್ತಾ ಇರುತ್ತೆ. ಏನಾದರೂ ಇಟ್ಟರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಒಂದು ಮಣೆ ಹಾಕ್ತಾಯಿದ್ದೀನಿ. ಆ ಮಣೆನ ಸ್ವಲ್ಪ ಒಂದು ಕ್ಲಾತಿಂದ ಕವರ್ ಮಾಡ್ತೀನಿ. ಈ ಮಣೆಯನ್ನು ನಮ್ಗೆ ಎಲ್ಲಿ ಕಾಣೋದೇ ಇಲ್ಲ, ಪೂರ್ತಿ ಕವರ್ ಆಗಿರುತ್ತೆ. ಆದ್ರೂ ಮಣೆ ಇಡಬೇಕು. ಇಲ್ಲ ಮಣೆ ಇಡಲಿಲ್ಲ ಅಂತ ಅಂದ್ರೂ ಈ ಕೆಳಗೆ ನಾವು ಟೇಬಲ್ ಮೇಲೆ ಇಡೋದಾದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆದ್ರೂ ಇಡ್ಬೋದು. ಆ ಥರ ಇಟ್ಟು ಈಗ ಕಳ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಕಳಸ ಕೂಡ ಆ ಕಡೆಗೆ ಇಟ್ಟಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಡಬೇಕು. ನೀವು ಇಡಬೇಕಾದ್ರೆ ನಾನು ಸುಮ್ಮನೆ ಟ್ರಯಲ್ ತೋರಿಸ್ತಾ ಇರೋದ್ರಿಂದ ಅಕ್ಕಿ ಹಾಕಿ ಇಟ್ಟಿಲ್ಲ. ಹಾಗಾಗಿ ಈಗ ಅದನ್ನು ಒಂದೇ ಲೆವೆಲ್ಗೆ ತಗೊಂಡು ಹಿಂದೆಗಡೆಯಿಂದ ಆ ಕಡೆ ಕಟ್ಟಿಗೆ ಈ ಕಡೆ ಕಟ್ಟಿಗೆ ಕಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಈ ಕಟ್ಟಿಗೆನ ನೀವು ಹಿಂದಕ್ಕಾದರೂ ಮುಖ ಮಾಡಿ ಇಡ್ಬೋದು, ಇಲ್ಲ ಮುಂದಕ್ಕಾದರೂ ಇಡ್ಬೋದು. ನನಗೆ ಮುಂದಕ್ಕೆ ಇಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತೈತೆ, ಹಂಗಾಗಿ ನಾನು ಮುಂದಕ್ಕೆ ಇಟ್ಕೊಂಡಿರ್ತೀನಿ. ಎಷ್ಟೋ ಜನ ಹಿಂದಕ್ಕೆಲ್ಲ ಇಟ್ಟಿರ್ತಾರೆ. ನಿಮ್ಮ ಅನುಕೂಲ, ನೀವು ಹಿಂದಕ್ಕೆ ಇಟ್ಕೊಳ್ತಾ ಇದ್ದೀರಂದರೆ ಹಿಂದಕ್ಕೆ ಇಟ್ಕೊಳ್ಳಿ, ಇಲ್ಲ ಮುಂದಕ್ಕೆ ಇಟ್ಕೊಳ್ತಾ ಇದ್ದೀರಂದರೆ ಮುಂದಕ್ಕೆ ಇಟ್ಕೊಳ್ಳಿ. ಈಗ ಹಿಂದೆಗಡೆ ಎರಡೂ ಸೇರಿ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಕ್ಲಿಪ್ ಹಾಕ್ಬಿಡೋಣ. ಈಗ ಮುಂದೆಗಡೆನೂ ಕರೆಕ್ಟ್ ಲೆವೆಲಲ್ಲಿ ಬಿಟ್ಟಿರೋಣ. ಅದನ್ನು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಮಾಡ್ದಂಗೆ ನೀಟಾಗಿ ಒಂದೇ ಲೆವೆಲ್ಗೆ ಇರೋಂಗೆ ಜೋಡಿಸಿ ಬಿಡೋಣ. ಈಗ ಕೆಳಗೆ ಒಂದು ನೆರಿಗೆ ತಗೊಂಡ್ಬಿಟ್ಟು ಅದಕ್ಕೆ ಪಿನ್ ಹಾಕ್ಬಿಡೋಣ.
ಆ ಕಡೆ ಈ ಕಡೆಗೆ ಸ್ಪ್ರೆಡ್ ಆಗಬಾರ್ದು, ಹೋಗಬಾರ್ದು, ಮತ್ತು ಕಳ್ಸಕ್ಕೆ ಕಾಣಬಾರ್ದು ಅನ್ನೋದ್ರಿಂದ ಅದಕ್ಕೆ ಮಧ್ಯೆ ಸ್ಟಾರ್ಟಿಂಗ್ ಒಂದಿರುತ್ತಲ್ಲ ನೆರಿಗೆ, ಅದಕ್ಕೆ ಪಿನ್ ಹಾಕ್ಬಿಟ್ಟು ಕ್ಲಿಪ್ ಬಿಚ್ಚಿಬಿಟ್ರೆ ಈಗ ನೆರಿಗೆ ಎಲ್ಲ ನೀಟಾಗಿ ಕುಂದಿರುತ್ತವೆ ನೋಡಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಷ್ಟೇ, ಜಾಸ್ತಿ ಮಾಡೋದು ಬೇಡ. ಕಟ್ಟಿಗೆ ಎಷ್ಟು ಇರುತ್ತೋ ಅಷ್ಟಕ್ಕೇ ಸ್ವಲ್ಪ ನೆರಿಗೆಗಳೆಲ್ಲ ಸ್ಪ್ರೆಡ್ ಮಾಡೋಣ ನೀಟಾಗಿ ಒಂದೇ ಲೆವೆಲ್ಗಿರೋಂಗೆ ಸ್ಪ್ರೆಡ್ ಮಾಡಿಬಿಟ್ಟು, ಈಗ ನಾವು ಅದಕ್ಕೆ ಸೊಂಟದ ಪಟ್ಟಿ ಇರುತ್ತಲ್ಲ, ನೀವು ಸ್ಟಾರ್ಟಿಂಗ್ ಒಂದೇ ಸರಿ ಸೊಂಟದ ಪಟ್ಟಿ ಕಟ್ತೀರಾ ಅಂದರೆ ಕಟ್ಬೋದು. ಇಲ್ಲ ಅಂತ ಅಂದರೆ ಒಂದು ದಾರ ಕಟ್ಟಿಬಿಟ್ಟು ಅದಾದಮೇಲೆ ಆದ್ರೂ ಸೊಂಟದ ಪಟ್ಟಿ ಕಟ್ಬೋದು. ನಾನು ಸ್ವಲ್ಪ ನೆರಿಗೆನ ಇನ್ನೂ ಸ್ವಲ್ಪ ಲೆವೆಲ್ ಮಾಡೋಣ ಅಂತ ಕೆಳಗೆ ಕುಂತ್ಬಿಟ್ಟು ನೀಟಾಗಿ ಲೆವೆಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೆರಿಗೆ ಒಂದೇ ಸರಿ ಲೆವೆಲ್ ಮಾಡಿ, ಯಾಕಂದರೆ ಕಟ್ಟಿದ ಮೇಲೆ ಅದನ್ನು ನೀಟಾಗಿ ಲೆವೆಲ್ ಮಾಡಲಿಕ್ಕೆ ಬರೋದಿಲ್ಲ, ಆ ಕಡೆಗೆ ಈ ಕಡೆಗೆ ಆಗಿಬಿಡ್ತೈತೆ, ಟೈಟಾಗಿ ಕಟ್ಟಿರ್ತೀವಲ್ಲ. ಹಾಗಾಗಿ ಒಂದು ಸರಿ ಕಟ್ಟಾದ ಮುಂದ್ಗಡೆನೇ ನೀವು ಎಷ್ಟೇ ಕ್ಲೀನಾಗಿ ಮಾಡ್ತೀವ ಅಂತ ಅಂದ್ರೂ ಕಟ್ಟಾದ ಮುಂದ್ಗಡೆನೇ ಫಸ್ಟಿಗೆ ಎಲ್ಲ ನೀಟಾಗಿ ಲೆವೆಲ್ಲಾಗೆ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ನೀಟಾಗಿ ತುಂಬ ಚೆಂದ ಬಂದಿರುತ್ತೆ ನೋಡಿ. ಈಗ ಈ ಲೆವೆಲ್ಗೆ ಈ ಥರ ಮಾಡಿ ಇಟ್ಕೊಬಿಟ್ರೆ ಈಗ ಒಂದೇ ಸರಿಗೆ ಆರಾಮಾಗೆ ನಾನು ಸೊಂಟದ ಪಟ್ಟಿನೇ ಕಟ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಒಂದು ಥ್ರೆಡ್ ಮುಖಾಂತರ ಕಟ್ಟಿ ಅದಾದಮೇಲೆ ಸೊಂಟದ ಪಟ್ಟಿ ಕಟ್ತೀರಾ ಅಂದ್ರೂ ಓಕೆ. ಇಲ್ಲ ಅಂತ ಅಂದರೆ ಥ್ರೆಡ್ ಮುಖಾಂತರನಾದ್ರೂ ಕಟ್ಬೋದು. ನೋಡಿ ಎಷ್ಟು ಚೆಂದ ಬಂತಲ್ಲ, ನೆರಿಗೆ ಎಲ್ಲ ತುಂಬ ಚೆನ್ನಾಗಂದ್ರೆ ತುಂಬ ಚೆಂದ ಬಂದಿದೆ ನೋಡಿ, ಎಷ್ಟು ಚೆಂದ ಬಂದಿದೆ ಒಂದೇ ಸರಿಗೆ. ಇದು ಕೆಳಗೆ ಟೇಬಲ್ ಕಾಣ್ತಾ ಇರೋದ್ರಿಂದ ಮಣೆ ತೆಗೆದುಬಿಟ್ಟಿದ್ದೀನಿ ನಾನು. ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಡ್ಬೋದು ಅಷ್ಟೇ, ಆ ಥರನಾದರೂ ಮಾಡ್ಬೋದು. ಈಗ ನೋಡಿ ಎಷ್ಟು ಚೆಂದ ರೆಡಿ ಆಗಿಬಿಟ್ಟಿದೆ. ಫ್ರಿಲ್ಸ್ ಎಲ್ಲ ನೋಡಿ ಎಷ್ಟು ತುಂಬ ಚೆಂದ, ಎಷ್ಟು ಚೆನ್ನಾಗಿ ಕುಂತಿದ್ದಾವೆ, ತುಂಬ ಫ್ರಿಲ್ಸ್ ಬಂದಿದ್ದಾವೆ. ಇದು ಸೀರೆ ಕೂಡ ದೊಡ್ಡದಿರುತ್ತೆ, ಪೂರ್ತಿ ನೆರಿಗೆನೇ ಹಾಕಿರೋದ್ರಿಂದ ಸೆರಗೇನು ತೆಗ್ದಿಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗೆ ಬಂದಿದೆ. ಮೇಲ್ಗಡೆ ಕಾಯಿ ಇಟ್ಬಿಟ್ಟು ಕಾಯಿ ಉಲ್ಟಾ ಇಟ್ಟಿದ್ದೀನಿ ಸಾರಿ, ಮತ್ತು ಕ್ಲೀನಾಗಿ ಬೇರೆ ತೆಗೆದು ಮತ್ತು ಸರಿ ಇಡ್ತಾಯಿದ್ದೀನಿ. ಹಂಗಾಗಿ ಈ ಥರ ಕಳಸಾಗೆ ಕಾಯಿ ಇಟ್ಬಿಟ್ಟು ಮುಖವಾಡ ಇಟ್ಬಿಟ್ಟು ಅಲಂಕಾರ ನಿಮಗೆ ಯಾವ್ಯಾವ ಒಡವೆ ಬೇಕಾಗುತ್ತೋ ಆ ಒಡವೆ ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟೆ. ಹೂವು ಏನೇ ಆದ್ರೂ ನಾವು ಯಾವುದೇ ಸೀರೆ ಉಡಿಸ್ತಾ ಇದ್ದೀವಿ ಅಂತಂದರೂ ಅದಕ್ಕೆ ಅಪೋಸಿಟ್ ಕಲರ್ ಹೂವು ಹಾಕ್ಬಿಟ್ರೆ ತುಂಬ ಚೆಂದ ಕಾಣ್ತಾ ಇರುತ್ತೆ. ಹಂಗಾಗಿ ನಾನು ಆಲ್ರೆಡಿ ನನ್ನ ಹತ್ರ ಎಲ್ಲ ಸಾಮಾನು ಪ್ರತಿ ವರ್ಷ ಯೂಸ್ ಮಾಡೋದ್ರಿಂದ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ನಾನು ಬೇರೆದು ಯಾವುದೂ ತಗೊಂಡಿಲ್ಲ. ಈ ಸರಿ ಗೋಲ್ಡ್ ಸ್ವಲ್ಪ ಬೇರೆ ತಗೊಂಡಿದ್ದೀನಿ, ಆದರೆ ಅದನ್ನು ಹಬ್ಬಕ್ಕೆ ಹಾಕ್ಲಿಕ್ಕೆ ನಾನು ಅವತ್ತು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಹಾಕೋಣ ಹೊಸದಲ್ಲ ಅಂತ ನಾನು ಅವತ್ತಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದೇನಿದ್ರು ನಾನು ಪ್ರತಿ ವರ್ಷ ಹಾಕ್ತಾಯಿದ್ನಲ್ಲ ಒಡವೆ, ಅದನ್ನಷ್ಟೇ ಹಾಕ್ತಾಯಿದ್ದೀನಿ. ಮತ್ತು ಹೂವಿನ ಹಾರ ನಿಮ್ಗೆ ಯಾವ ಥರ ಡಿಸೈನ್ ಆಗಬೇಕೋ ಆ ಥರ ಕೂಡ ಹಾಕಿ ಈಗ ರೆಡಿ ಮಾಡಿಬಿಟ್ರೆ ನೋಡಿ ಎಷ್ಟು ಚೆಂದಿರುತ್ತೆ. ತುಂಬ ಅಂದರೆ ತುಂಬ ಚೆಂದಿರುತ್ತೆ, ತುಂಬ ನೀಟಾಗಿರುತ್ತೆ. ಜಡೆ ಕೂಡ ಇರುತ್ತೆ. ಜಡೆ ಕೂಡ ಹಾಕಿಡ್ರಿ, ತುಂಬ ಚೆಂದ ಕಾಣ್ತಾ ಇರ್ತೈತೆ. ಈ ಥರ ಸುಮ್ಮನೆ ನಾವು ಕಟ್ಟಿಗೆ ಇಟ್ಟಿರ್ತೀವಲ್ಲ ಅದಷ್ಟು ಸೈಡಿಗೆ, ಎಡಗಡೆ ಸೈಡಿಗೆ ನೀಟಾಗಿ ಈ ಥರ ಹಾಕ್ಬಿಟ್ರೆ ಹಿಂದೆಗಡೆ ಅದಕ್ಕೆ ಒಂದು ಉಕ್ಸು ಕೂಡ ಇದೆ, ಬಟನ್ ಹಾಕ್ಲಿಕ್ಕೂ ಕೂಡ ಇರುತ್ತೆ. ಇಲ್ಲ ಪಿನ್ನಾದರೂ ಹಾಕಿ ಈ ಥರ ಬೀಳ್ದಂಗೆ ಇಟ್ಬಿಟ್ರೆ ಆಯಿತು. ನೋಡಿ ಎಷ್ಟು ಚೆಂದ ಕಾಣ್ತಾಯಿದ್ದಲ್ಲ, ತುಂಬ ನೀಟಾಗಿದೆ, ತುಂಬ ಚೆಂದಿದೆ. ನಾನು ಹೂವು ಕೂಡ ಹಾಕ್ತಾಯಿದ್ದೀನಿ. ಹೂವು ಈ ಥರ ಹಾಕಿರೋ ಸ್ವಲ್ಪ ನೀಟಾಗಿ ಚೆಂದ ಕಾಣ್ತಿರ್ತವೆ. ಹೂವಿನ ಹಾರ ಹಾಕೋದ್ಕಿಂತ ಹೂವಿನ ಹಾರ ಹಾಕಿರೋ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲ ಮುಂದ್ಗಡೆ ಹಾಕಿರೋದೆಲ್ಲ ಕಾಣ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಹಿಂದೆಗಡೆ ನಮ್ಮ ಸೋಫಾ ಇರೋದ್ರಿಂದ ಅಷ್ಟೊಂದು ಡಿಸೈನ್ ನೀಟಾಗಿ ಕಾಣ್ತಾ ಇರಲಿಲ್ಲ, ಅದಕ್ಕೆ ಈ ಥರ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಕೊಟ್ಟು ಈ ಥರ ಮಾಡ್ತಾಯಿದ್ದೀನಿ. ತುಂಬ ಚೆಂದ ಕಾಣ್ತಾಯಿದೆ ನೋಡಿ, ಎಷ್ಟು ಚೆಂದ ಕಾಣ್ತಾಯಿದ್ದಲ್ಲ. ಫ್ರಿಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ, ಈಗ ಚೆಂದ ಕಾಣ್ತಾ ಇದೆ ನೋಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲೋ ಅವರೆಲ್ಲ ನೋಡಿ. ಇದು ವರಮಹಾಲಕ್ಷ್ಮಿ ವೀಡಿಯೋಸ್ ಅಂತಲೇ ಲೀಸ್ಟ್ ಸಮೇತ ಬಿಟ್ಟಿದ್ದೀನಿ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಓಡ್ತಾ ಇದೆ ಅದು. ಯಾಕಂದರೆ ಆ ಲೀಸ್ಟ್ ತಗೊಂಡು ನಾವು ಅಂಗಡಿಗೆ ಹೋಗ್ಬಿಟ್ರೆ ಪ್ರತಿಯೊಂದೂ ಆರಾಮಾಗಿ ಈಸಿಯಾಗಿ ಒಂದೇ ಸರಿ ಕೊಂಡ್ಕೊಂಡು ಬರ್ಬೋದು. ಆ ಥರ ಎಲ್ಲ ಲೀಸ್ಟ್ ಇದೆ. ಮತ್ತು ತಾಂಬೂಲ ಕೊಡೋದು ಹೇಳಿದ್ದೀನಿ, ಅದು ಕೂಡ ನೋಡ್ಬೋದು ನೀವು ಒಂದ್ಸರಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದರೆ ಲೈಕ್ ಮಾಡಿ.